ಪ್ರವಾಸಿಗರ ಜೀವ ತೆಗೆದವರ ನೆನೆದ್ರೆ ನೆತ್ತರು ಕೊತ ಕೊತ ಕುದಿಯುತ್ತೆ. ಗುಂಡಿಕ್ಕಿ ಕೊಂದ ದೃಶ್ಯ ನೋಡಿದ್ರೆ ರೋಷಾವೇಶ ಇಮ್ಮಡಿಯಾಗುತ್ತೆ. ಪರಮ ಪಾಪಿಗಳ ವಿರುದ್ಧ ಕೇವಲ ಸೈನಿಕರು ಮಾತ್ರವಲ್ಲ, ದೇಶದ ಬೆನ್ನೆಲುಬು ಅನ್ನದಾತರು ಕೂಡ ಸಿಡಿದೆದ್ದಿದ್ದಾರೆ. ಉಗ್ರ ಪೋಷಕ ಪಾಕಿಸ್ತಾನದ ಪಕ್ಕೆಲುಬಿಗೆ ಹೊಡೆತ, ಊಸರವಳ್ಳಿ ದೇಶಕ್ಕೆ ಮತ್ತೊಂದು ಆಘಾತ. ನರಿಬುದ್ಧಿ ನೆರೆ ರಾಷ್ಟ್ರದ ವಿರುದ್ಧ ಕರುನಾಡ ರೈತರು ಸಿಡಿದೆದ್ದಿದ್ದಾರೆ. ಪಾಕ್ಗೆ ಪೂರೈಸುತ್ತಿದ್ದ ಟೊಮ್ಯಾಟೊ ಬಂದ್ ಮಾಡಿದ್ದಾರೆ. ರಾಜ್ಯ ರೈತರಿಂದ ಟೊಮ್ಯಾಟೊ ಸರ್ಜಿಕಲ್ ಸ್ಟ್ರೈಕ್. ಕೋಲಾರದಿಂದ ಪಾಕ್ಗೆ ಪೂರೈಸಿದ್ದ ಟೊಮ್ಯಾಟೊ ಬಂದ್. ಉಗ್ರರಿಗೆ ಆಶ್ರಯ ಕೊಟ್ಟು ನಾಟಕ ಆಡ್ತಿರುವ ಪಾಕಿಸ್ತಾನಕ್ಕೆ ಒಂದಾದ ಮೇಲೊಂದರಂತೆ ಹೊಡೆತ ಬೀಳ್ತಿವೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಬಳಿಕ ಸಿಂಧೂ ನದಿ ನೀರು ಬಂದ್ ಮಾಡಿ ಭಾರತ ಮಾಸ್ಟರ್ ಸ್ಟ್ರೋಕ್ ನೀಡಿತ್ತು. ಇದೀಗ ಉಗ್ರರ ಪರವಿರುವ ಪಾಕ್ ವಿರುದ್ಧ ರಾಜ್ಯದ ಅನ್ನದಾತರು ಸಿಡಿದೆದ್ದಿದ್ದಾರೆ. ಕೋಲಾರದಿಂದ ಪಾಕಿಸ್ತಾನಕ್ಕೆ ಪೂರೈಕೆ ಆಗ್ತಿದ್ದ ಟೊಮ್ಯಾಟೊವನ್ನ ಬಂದ್ ಮಾಡಿದ್ದಾರೆ. ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಆಗಿರುವ ಕೋಲಾರದಿಂದ ಪಾಕ್ಗೆ ಪ್ರತಿ ವರ್ಷ 800ರಿಂದ 900 ಟನ್ ಟೊಮ್ಯಾಟೊ ಪೂರೈಕೆ ಆಗ್ತಿತ್ತು. ಆದ್ರೀಗ ಪಾಕಿಸ್ತಾನಕ್ಕೆ ನಾವು ಟೊಮ್ಯಾಟೊ ಕೊಡಲ್ಲ ಅಂತ ರೈತರು ಖಡಕ್ ಆಗಿ ಹೇಳ್ತಿದ್ದಾರೆ. ಪಾಕಿಸ್ತಾನ ಒಂದು ಖರೀದಿ ಮಾಡಲಿಲ್ಲ ಅಂತಂದ್ರೆ ನಾವು ಬದುಕೋ ಶಕ್ತಿ ನಮಗಿದೆ. ನಮ್ಮ ನೆರೆ ರಾಷ್ಟ್ರಗಳಿಗೆ ಸಪ್ಲೈ ಮಾಡುವಂಥದ್ದು ನಮ್ಮಲ್ಲಿ ಎಲ್ಲ ಇದರೂ ಇದ್ದಾರೆ. ರೈತರೇ ನೇರವಾಗಿ ಸಪ್ಲೈ ಮಾಡುವಂಥ ಶಕ್ತಿನೂ ಹೊಂದಿದ್ದಾರೆ. ನಾವು ಪಾಕಿಸ್ತಾನಕ್ಕೆ ಯಾವುದೇ ಕೊಡೋದಕ್ಕೆ ನಮ್ಮ ರೈತರಿಂದ ನನ್ನ ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ. ನಮಗದರ ಅವಶ್ಯಕತೆ ನಮ್ಗೆ ಬೇಕಿಲ್ಲ. ಭಾರತದಿಂದ ಮೆಡಿಕಲ್ ಕಚ್ಚಾ ವಸ್ತುಗಳ ಪೂರೈಕೆ ಬಂದ್. ಪಾಕ್ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿ, ಔಷಧಿಗಳಿಗೆ ಪರದಾಟ. ಅಂದಹಾಗೆ ಪಾಕಿಸ್ತಾನಕ್ಕೆ ಪೂರೈಕೆ ಆಗ್ತಿದ್ದ ಔಷಧ ಕಚ್ಚಾ ವಸ್ತುಗಳಿಗೆ ಭಾರತವೇ ಆಧಾರ. ಯಾಕಂದ್ರೆ ಭಾರತದಿಂದ ಪಾಕ್ಗೆ 40% ಔಷಧಗಳ ಕಚ್ಚಾ ವಸ್ತು ಸಪ್ಲೈ ಆಗ್ತಿತ್ತು. ಆದ್ರೀಗ ಅದಕ್ಕೆ ಬ್ರೇಕ್ ಬಿದ್ದಿದ್ದು ಪಾಕ್ನಲ್ಲಿ ಔಷಧಗಳ ಕೊರತೆ ಎದುರಾಗಿದೆ. ಪಾಕ್ಗೆ ಭಾರತದಿಂದ ರಫ್ತಾಗ್ತಿದ್ದ ಕಾಫಿ, ಟೀ, ಮಸಾಲೆ ವಸ್ತುಗಳು ಸ್ಥಗಿತ. ಪಾಕ್ನಲ್ಲಿ ತರಕಾರಿಗೂ ಪರದಾಟ, ಬಾಸುಮತಿ ಅಕ್ಕಿಗೂ ಅಲೆದಾಟ. ಗಡಿ ಬಂದ್ನಿಂದಾಗಿ ಪಾಕಿಸ್ತಾನಕ್ಕೆ ಭಾರತದಿಂದ ರಫ್ತಾಗ್ತಿದ್ದ 55% ತರಕಾರಿ ಮತ್ತು ಮಸಾಲೆ ಪದಾರ್ಥ ಸ್ಥಗಿತಗೊಂಡಿದೆ. ಏನೆಲ್ಲ ವಸ್ತುಗಳ ಪೂರೈಕೆ ಸ್ಥಗಿತವಾಗಿದೆ ಅಂತ ನೋಡಿದ್ರೆ, ಭಾರತದಿಂದ ರಫ್ತಾಗ್ತಿದ್ದ 55% ತರಕಾರಿ ಬಂದಾಗಿದೆ. ಕೋಲಾರದ ಟೊಮ್ಯಾಟೊ, ಗುಜರಾತ್ನ ಬೆಳ್ಳುಳ್ಳಿ, ಇಂದೋರ್ನ ಆಲೂಗಡ್ಡೆ, ಮಹಾರಾಷ್ಟ್ರದ ಈರುಳ್ಳಿ, ಪಂಜಾಬ್ನ ಬಾಸುಮತಿ ಅಕ್ಕಿ, ಮಸಾಲಾ ಪದಾರ್ಥಗಳು, ಟೀ, ಕಾಫಿ ಪುಡಿ, ತಂಬಾಕು ಪೂರೈಕೆಗೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಕೃಷಿ ಉತ್ಪನ್ನಗಳು, ಹತ್ತಿ ಮತ್ತು ಹತ್ತಿ ನೂಲು, ಸಕ್ಕರೆ, ಪ್ಲಾಸ್ಟಿಕ್ ಮತ್ತು ಯಂತ್ರೋಪಕರಣಗಳ ರಫ್ತು ಕೂಡ ಸ್ಥಗಿತಗೊಂಡಿದೆ. ಪಾಕ್ ವಿಮಾನಗಳಿಗೆ ಭಾರತದ ವಾಯುಪ್ರದೇಶ ಬಂದ್. ಪಾಕ್ನಿಂದ ಇತರ ಸ್ಥಳಗಳಿಗೆ ವಿಮಾನ ಸಂಚಾರ ಮತ್ತಷ್ಟು ದೂರ. ಇನ್ನು ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ತನ್ನ ವಾಯು ಮಾರ್ಗವನ್ನು ಬಂದ್ ಮಾಡಿದೆ. ಮೇ 23ರವರೆಗೆ ಪಾಕ್ನ ಎಲ್ಲಾ ವಿಮಾನಗಳಿಗೆ ಭಾರತ ವಾಯು ಮಾರ್ಗದಲ್ಲಿ ಸಂಚಾರ ನಿರ್ಬಂಧಗೊಳಿಸಿದೆ. ಇದರಿಂದ ಭಾರತದ ಮೂಲಕ ಹಾದು ಹೋಗ್ತಿದ್ದ ಪಾಕ್ ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರ ಮತ್ತಷ್ಟು ದೂರ ಆಗಲಿದೆ. ಉದಾಹರಣೆಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ಮಲೇಷ್ಯಾದ ಕೌಲಾಲಂಪುರ್ಗೆ ಈ ಹಿಂದೆ 5 ಗಂಟೆ 30 ನಿಮಿಷ ತಗುಲ್ತಿತ್ತು. ಆದ್ರೆ ಇನ್ಮುಂದೆ ಈ ಪ್ರಯಾಣದ ಸಮಯ 8 ಗಂಟೆ 30 ನಿಮಿಷ ಬೇಕಾಗುತ್ತೆ. हमने ये कल किया तो जो फ्लाइट इस्लामाबाद से कोलालमपुर जाती है जिसको 5 घंटे 30 मिनट लगते हैं मलेशिया जाने के लिए, अब वो 8 घंटे 30 मिनट लेगा. ಈ ಮಧ್ಯೆ ಪಾಕ್ ಮೂಲಕ ಭಾರತಕ್ಕೆ ಸರಕು ಸಾಗಿಸಲು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ಪಾಕಿಸ್ತಾನ ಅನುಮತಿ ನೀಡಿದೆ. ವಾಘಾ ಗಡಿ ಮೂಲಕ 150 ಆಫ್ಘನ್ ಟ್ರಕ್ಗಳು ಭಾರತ ಪ್ರವೇಶಿಸಲು ಅನುಮತಿ ನೀಡಲಾಗಿದೆ. ಏನೇ ಹೇಳಿ ಉಗ್ರರಿಗೆ ಬೆಂಬಲ ಕೊಡುತ್ತಲೇ ನಾಟಕವಾಡ್ತಿರುವ ಪಾಕಿಸ್ತಾನಕ್ಕೆ ಭಾರತ ಆರ್ಥಿಕ ಹೊಡೆತ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.